हुबली में लव जिहाद के मामले ने अब तूल पकड़ लिया है, जहां अब इस मामले में रणरागिनी महिला यूनिट के पदाधिकारियों ने पीड़िता के घर पहुंचकर उसे हिम्मत दी और समर्थन जताया। संगठन की महिलाओं ने घटना को गंभीर बताते हुए राज्य सरकार और पुलिस प्रशासन से सख्त कार्रवाई की मांग की। उन्होंने आरोप लगाया कि पीड़िता को धमकी भरे कॉल आ रहे हैं और मामले की निष्पक्ष जांच आवश्यक है। साथ ही संगठन ने इस मामले में अन्य संबंधित आरोपियों की जांच करने और फास्ट ट्रैक कोर्ट में जल्द सुनवाई कर दोषियों को कड़ी सजा दिलाने की मांग भी की है। पीड़ितों के परिवार को कानूनी सहायता भी उपलब्ध कराई जा रही है। ನಾವೆಲ್ಲರೂ ಸಹ ಅವಳ ಪರವಾಗಿದ್ದೀವಿ ಮತ್ತೆ ಅವಳ ವಿಚಾರವನ್ನ ಅವಳ ಏನು ಪರಿಚಯವನ್ನ ಗೌಪ್ಯವಾಗಿಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ। ಮತ್ತೆ ರಾಜ್ಯ ಸರ್ಕಾರ ಯಾವುದೇ ರಾಜಕೀಯ ಮಾಡದೆ ಅವಳಿಗೆ ಕಾನೂನು ನೆರವನ್ನ ಫ್ರೀ ಲೀಗಲ್ ಏಡ್ ಅನ್ನು ಕಾನೂನು ನೆರವನ್ನ ನೀಡಬೇಕು। ಮತ್ತೆಲ್ಲರೂ ಸಹ ನಾವೇ ವಕೀಲರೆಲ್ಲರೂ ಸೇರಿ ನಾವು ಅವಳಿಗೆ ಖಂಡಿತವಾಗಿ ರಕ್ಷಣೆಯನ್ನ ಸರ್ಕಾರದ ಮುಂದೆ ಕೇಳ್ಕೊಳ್ತಾ ಇದ್ದೀವಿ। ಅವಳಿಗೆ ರಕ್ಷಣೆಯನ್ನ ನೀಡಬೇಕು ಮತ್ತೆ ತ್ವರಿತಗತಿಯಲ್ಲಿ ಅಂದ್ರೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಅಲ್ಲಿ ಈ ಕೇಸನ್ನು ನಡೆಸಬೇಕು ಮತ್ತೆ ಅವನ ಮೇಲೆ ಇರುವಂತ ಎಲ್ಲ ಕಠಿಣ ಕ್ರಮವನ್ನು ಅವನ ಮೇಲೆ ಜಾರಿ ಮಾಡಬೇಕು ಅಂತ ನಾನು ಈ ಮೂಲಕ ನಿಮ್ಮ ಮುಂದೆ ಕೇಳ್ಕೊಳ್ತಾ ಇದ್ದೀನಿ। ಥ್ಯಾಂಕ್ ಯು ಮೇಡಮ್। ಇವತ್ತು ಅವನು ಅರೆಸ್ಟ್ ಆಗಿದೆ। ಇವತ್ತು ಅವನು ಹೋಗಿ ಹಾಸ್ಪಿಟಲ್ ಇಂದ ವಿಡಿಯೋ ಮಾಡಿ ಹೆಣ್ಣು ಮಕ್ಕಳ ತೇಜೋವಧೆ ಮಾಡ್ತಾ ಇದ್ದಾನೆ। ಹಾಗಾಗಿ ಈ ಘಟನೆಯನ್ನು ಕರ್ನಾಟಕ ರಾಜ್ಯ ಸರ್ಕಾರ ಅದ್ರ ಜೊತೆಗೆ ಏನು ಹುಬ್ಬಳ್ಳಿಯ ಕಮಿಷನರ್ ಅವರು ಗಂಭೀರವಾಗಿ ತಗೊಳ್ಬೇಕಾಗಿದೆ। ದಿನಕ್ಕೊಂದು ವಿಡಿಯೋ ಹೊರಗ್ ಬಿಡ್ತಾ ಇದ್ದಾರೆ। ಎಷ್ಟು ಹುಡುಗಿರ ವಿಡಿಯೋವನ್ನ ಅಶ್ಲೀಲ ವಿಡಿಯೋ, ಹಾಗಾದ್ರೆ ಅವನಿಗೆ ಹೆಣ್ಣು ಮಗು ಅಂದ್ರೆ ಒಂದು ಭೋಗದ ವಸ್ತು ಹಾಗೆ ಯೂಸ್ ಮಾಡ್ಕೊಂಡು ಅಷ್ಟೇ ಅಲ್ಲದೆ ನಾನು ಇವತ್ತು ಈ ಕುಟುಂಬದವರನ್ನ ಭೇಟಿ ಮಾಡಿದೆ, ಸಂತ್ರಸ್ತೆಯನ್ನು ಭೇಟಿ ಮಾಡಿದೆ। ಅವಳು ಹೇಳಿದ್ರೆ ಸತತ 3 ವರ್ಷದಿಂದ ಚಿತ್ರಹಿಂಸೆ ಕೊಟ್ಟಿದ್ದಾನೆ। ಹೆಣ್ಣು ಮಕ್ಕಳು ಸ್ವಾತಂತ್ರ್ಯ ಅಂತ ಹೇಳ್ತಾರೆ, ಎಲ್ಲಿದೆ ಸ್ವಾತಂತ್ರ್ಯ? ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ಆಗಿರ್ಬೋದು, ಮಹಿಳಾ ಆಯೋಗ ಆಗಿರ್ಬೋದು, ಯಾರು ಕೂಡ ಕಾಣಿಸ್ತಾ ಇಲ್ಲ। ಹಾಗಾದ್ರೆ ಇವಳೊಬ್ಳು ಹೆಣ್ಣು ಮಗಳಲ್ವಾ? ಈ ಹೆಣ್ಣು ಮಗಳಿಗೆ ನ್ಯಾಯ ಎಲ್ಲಿ ಕೋರ್ಬೇಕು? ನಾವು ಎಲ್ಲಿ ಹೋರಾಟ ಮಾಡ್ಬೇಕು? ಇಷ್ಟೆಲ್ಲ ಅವಳಿಗೆ ಅನ್ಯಾಯ ಆಗಿದೆ। ಅವರ ಕುಟುಂಬದವ್ರ ಮೇಲೆ ದೌರ್ಜನ್ಯ ಮಾಡಿದ್ದಾರೆ। ಮತ್ತೆ ಜಿಹಾದಿ ಅವ್ರ ಜೊತೆಗೆ ಎಲ್ಲರೂ ಸೇರಿ ಇವ್ರ ಮನೆಗ್ ಬಂದು ಇವ್ರ ಮನೆ ಬಾಗಿಲು ತಟ್ಟಿ ಖುಷಿಯನ್ನ ಕೊಲೆ ಮಾಡ್ಲಿಕ್ಕೋಸ್ಕರ ಅವನ ಹತ್ರ ಚಾಕು ಇತ್ತಂತೆ, ಪೆಟ್ರೋಲ್ ಹಾಕಿ ಸಾಯಿಸ್ತೀನಿ ಅಂತ ಬೆದರಿಕೆ ಹಾಕ್ತಾ ಇದ್ದಾನೆ। ಅವ್ರು ಈ ಸಂಘಟನೆಯವ್ರು ಎಲ್ಲ ಈ ಸಮಾಜದವ್ರು ಅವ್ರ ಮನೆಗೆ ಹೋಗಿ ಅವನಿಗೆ ಹೇಳ ನಂತರ ಅವ್ರು 10 ಜನ ಬಂದು ಇವ್ರಿಗೆ ಹೊಡಿತಾರಂದ್ರೆ ಎಂತಹ ಗಂಭೀರ ಇದೆ। 3 ವರ್ಷದ ಹಳೆ ವಿಡಿಯೋ ಯಾವ್ದೋ, ಅದು ಗೋವಾ ಟ್ರಿಪ್ ಅದು ಇದು ಅಂತ ಕತೆ ಹೇಳ್ತಾರಲ್ಲ, ಅವರು ಫ್ಯಾಮಿಲಿ ಫಂಕ್ಷನ್ಗೆ ಹೋಗಿದ್ದಾರೆ। ಅವರು ಆ ವಿಡಿಯೋವನ್ನ ಇಟ್ಕೊಂಡು ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ। ಅದಕ್ಕೋಸ್ಕರ ನಾನು ಇವತ್ತು ಆಗ್ರಹ ಮಾಡ್ತೇನೆ ಮಾಧ್ಯಮದ ಮೂಲಕ, ಏನಂದ್ರೆ ಅವನ ತಂಗಿಯನ್ನ ಅರೆಸ್ಟ್ ಮಾಡ್ಬೇಕು, ಅವನ ಅಕ್ಕನನ್ನ। ಯಾಕಂತ ಹೇಳಿದ್ರೆ 2022ದಲ್ಲಿ ಶಾಹೀನ್ ಗ್ಯಾಂಗ್, ಇದನ್ನ ನಾವ್ ಹೇಳ್ತಾ ಇಲ್ಲ, ರಾಷ್ಟ್ರೀಯ ತನಿಖಾ ದಳ ಹೇಳಿದೆ। ಇದು ಏನಾಗ್ತಾ ಇದೆ, PFI ನ ಬ್ಯಾನ್ ಆದ ಸಂದರ್ಭದಲ್ಲಿ ಅವರೊಂದು ಹೇಳಿದ್ರು, ರಾಷ್ಟ್ರೀಯ ತನಿಖಾ ದಳ ಶಾಹೀನ್ ಗ್ಯಾಂಗ್ ಅಂತ ಹೇಳಿ ಹೆಣ್ಣು ಮಕ್ಕಳ ಒಂದು ಮುಸ್ಲಿಂ ಹೆಣ್ಣು ಮಕ್ಕಳ ಸಂಘಟನೆ ಕಾರ್ಯ ಮಾಡ್ತಾ ಇದೆ। ಅವ್ರ ಕೆಲಸ ಏನಂದ್ರೆ ಹಿಂದೂ ಹೆಣ್ಣು ಮಕ್ಕಳ ಜೊತೆ ಫ್ರೆಂಡ್ಶಿಪ್ ಮಾಡೋದು, ನಿಧಾನವಾಗಿ ಅವ್ರ ಅಣ್ಣಂದಿರಿಗೆ ಅಕ್ಕಂದಿರಿಗೆ ಎಲ್ಲ ಅಣ್ಣ ತಮ್ಮಂದಿರಿಗೆ ಅವರ ಫ್ಯಾಮಿಲಿ ಅವರಿಗೆ ಪರಿಚಯ ಮಾಡ್ಕೊಳ್ಳೋದು। ಒಂದು ಹುಡುಗಿ ಪರಿಚಯ ಮಾಡ್ಕೊಟ್ರೆ 5 ರಿಂದ 10 ಸಾವಿರ ಕೊಡ್ತಾರೆ। ಆವಾಗ್ಲೇ 22ದಲ್ಲೇ ನಾವು ಪ್ರೊಟೆಸ್ಟ್ ಮಾಡಿದ್ವಿ, ಆಗಿನ ಗೃಹ ಸಚಿವರನ್ನ ಭೇಟಿ ಮಾಡಿದ್ವಿ, ಮನವಿ ಕೊಟ್ವಿ, ಏನಾದ್ರೂ ಕಾರ್ಯಾಚರಣೆ ಮಾಡ್ಬೇಕು ಅಂತ ಹೇಳಿ। ದುರ್ದೈವ ವಸತ್ ಆಗ್ಲಿಲ್ಲ। ಇಂತಹ ಘಟನೆ ಎಷ್ಟೋ ರಾಜ್ಯಾದ್ಯಂತ ಆಗಿದೆ, ಆದ್ರೆ ಇವತ್ತು ಈ ಸಂತ್ರಸ್ತೆ ಬಂದು ಹೇಳಿರೋದ್ರಿಂದ ಹೊರಗೆ ಬಂದಿದೆ। ಹೀಗೆ ಎಷ್ಟೋ ಹೆಣ್ಣು ಮಕ್ಕಳು ಅದಾದ ನಂತರ ಅವಳು ಮೊನ್ನೆ ಸ್ಟೇಟ್ಮೆಂಟ್ ಕೊಟ್ರು, ನಿನ್ನೆ ಹೇಳಿದ್ರು, ಇವತ್ತು ಸಹ ಒಂದು ಫೋನ್ ಕಾಲ್ ಬಂದಿದೆ, ಸೇಮ್ ಇದೇ ರೀತಿ ಚಿತ್ರಹಿಂಸೆ ಕೊಡ್ತಾ ಇದ್ದಾನೆ ಅಂತ ಹೇಳಿ। ಆದ್ರಿಂದ ಅವನಿಗೆ ಕಠಿಣ ಇದಾಗ್ಬೇಕು, ಶಿಕ್ಷೆ ಆಗ್ಬೇಕು ಅಂತ ಹೇಳಿ ನಾವಿವತ್ತು ಆಗ್ರಹ ಮಾಡ್ತೇವೆ। ಇದನ್ನ ನಾವು ಇಷ್ಟಕ್ಕೆ ಬಿಡಲ್ಲ। ರಾಜ್ಯದ ಮೂಲೆ ಮೂಲೆಯಲ್ಲಿ ನಾವು ನಮ್ಮ ರಣರಾಗಿಣಿ ಮಹಿಳಾ संगठनेಯಿಂದ समस्त संगठनेಯಿಂದ ಹೆಣ್ಣು ಮಕ್ಕಳು ಸೇರಿ प्रोटेस्ट ಮಾಡೋರಿದ್ದೇವೆ। हुबली शहर में एक और लव जिहाद का मामला सामने आया है, जहां मामले में एक पीड़ित युवती ने मीडिया के सामने गंभीर आरोप लगाते हुए कहा कि उसके साथ जबरदस्ती की गई और उसे ब्लैकमेल किया गया। साथ ही ये मेरे साथ जबरदस्ती का लव जिहाद था। पीड़िता ने बताया कि आरोपी मुफिस ने उसे धमकाकर 6 महीने पहले वीडियो बनवाए और बाद में उन्हीं वीडियो के आधार पर ब्लैकमेल करता रहा। उसने आरोप लगाया कि उसे धोखे से फंसाया गया और मानसिक दबाव बनाया गया था। युवती ने कहा कि उसके साथ अन्याय हुआ है और वह न्याय के लिए कानूनी लड़ाई जारी रखेगी। उसने प्रशासन से मामले में सख्त से सख्त कार्रवाई की मांग की। 5 years ಆತ್ರಿ ನಮ್ಮ ರಿಲೇಶನ್ಶಿಪ್ ಹಿಂಗಿದ್ನಾಗಿ ಬೆಟ್ಟಾಗಿದ್ದ ಫಾತಿಮಾ ಕಾಲೇಜ್ ರೀ, ಇವೆಂಟ್ನಲ್ಲಿ ಪರಿಚಯ ಆಯಿತು। ಈಗೇನು ವೀಡಿಯೋಸ್ ಹಿಂಗೇನು ವೈರಲ್ ಆಗತ್ತವಲ್ಲ ರೀ, ಅದು ನನ್ನ ಸೆಲ್ಫ್ ಇದು ಮಾಡಿಲ್ಲ ರೀ, ಅವ್ರ ಬೆದರಿಕೆ ಹಾಕಿ ಅವ್ರ ಬ್ಲ್ಯಾಕ್ ಮೇಲ್ ನನಗೆ ಇದನ್ನು ಮಾಡಿ ಫೋಟೋಸ್ ವೀಡಿಯೋಸ್ ವೈರಲ್ ಮಾಡ್ತೀವಿ ಅಂಥೇಳಿ
ನಂಗೆ ಬೆದರಿಕೆ ಹಾಕಿ ನನ್ನ ಕಡೆಯಿಂದ ಮಾಡಿಸಿದ್ರಿ ಅದು. ಅವ್ರು ಬೆದರಿಕೆ 6 months ಬ್ಯಾಕ್ ರೀ ಮಾಡಿಸಿದ್ದ. ಆಮೇಲೆ ಅವರ ನನಗೆ ಏನೇನು ಹೇಳಬೇಕು ಏನೇನಿಲ್ಲ ಅಂತೇಳಿ ಹೇಳಿದ್ರೆ ಆ ಥ್ರೂಲೇನ ನಾ ಇದನ್ನು ಮಾಡಿದ್ದೆ. ಆಮೇಲೆ ಮತ್ತು ಹಿಂಗೆ ಅದು ವಿಡಿಯೋದಾಗ ನೀನು ಅಳಬೇಕು, ನೀ ಇದನ್ನ ಮಾಡೇ ಕೊಡ್ಬೇಕು ಅಂತ ಹೇಳಿದ್ರೆ ಆ ಥ್ರೂಲೇನ ಅದು ಮಾಡಿ ಕೊಟ್ಟಿದ್ದೆ. ಬ್ಲ್ಯಾಕ್ ಹಾಂ ರೀ. ಅಲ್ಲ ಈಗ ಅಂದ್ರೆ ನಿಮ್ಮ ಪೋಷಕರ ವಿರುದ್ಧ ನಿಮ್ಮ ಕಡೆ ಹೇಳಿಕೆ ಕೊಡಿಸಿದ್ರ ಅವಾಗ? ಏನು ರೀ? ನಿಮ್ಮ ಪೇರೆಂಟ್ಸ್ ವಿರುದ್ಧ ಕೊಡಿಸಿದ್ರ ಅವಾಗ? ಹಾಂ ರೀ. ಅಂದರೆ ಪೇರೆಂಟ್ಸ್ ವಿರುದ್ಧ ಅಂತಂದ್ರೆ ಮದುವೆ ಮಾಡ್ಕೊಳಕ್ ಕೊಡ್ತಾ ಇಲ್ಲ, ನಂಗೆ ಜೀವ ಬೆದರಿಕೆ ಆಗ್ತಾರೆ ಈ ಥರ ಏನಾದ್ರು ಅವರೇ ಹೇಳಿಸಿದ್ರಿ ನಂಗೆ. ನಾಗೆ ಸೆಲ್ಫಾಗಿ ಹೇಳಿಲ್ಲ, ಅವ್ರು ನನಗೆ ಏನೇನು ಹೇಳಿದ್ರೆ ಅದು ಹೇಳಿನ್ರಿ ನಾನು. ಈಗ ಆ ವಿಡಿಯೋ ವೈರಲ್ ಆಗೈತೆ ಅಂದ್ಮೇಲೆ ಯಾರೋ ಕಾಂಗ್ರೆಸ್ ಲೀಡರ್ ಅದಾರ ಅಂತ ಹೇಳಿದ್ರೆ ನಾನು ಈಗ ಮೆನ್ಷನ್ ಮಾಡೋದಿಲ್ರಿ, ಕೋರ್ಟ್ದಾಗ ಮೆನ್ಷನ್ ಮಾಡ್ತೀನಿ. ಅಲ್ಲ ವಿಡಿಯೋಗಳು ಯಾರು ವೈರಲ್ ಮಾಡ್ತಾರೆ? ನಂಗೆ ಅಲ್ತಾಜ್ ಓನರ್ದು ಇದನ್ನ ಐತ್ರಿ ನನಗೆ. ಅಂದ್ರೆ ರಿಜಿಸ್ಟ್ರೇಷನ್ದಾಗ ಅವರು ಇನ್ವಾಲ್ವ್ ಇದ್ರೆ ನನಗೆ ಅದು ಇದೇ ಐತ್ರಿ, ಅವರ ಇದು ಮಾಡೋಣ ಅಂತ ನನಗೆ ಇದೇ ಐತಿ. ಕಾಂಗ್ರೆಸ್ ಲೀಡರ್ ಅದಾರ ಅಂತ ಅದು ನಾನು ಕೋರ್ಟ್ದಾಗ ಹೇಳ್ತೀನಿ. ಈಗ ಈ ಮದ್ವಿಗೆ ಏನು ನಿನ್ನ ತಯಾರಿ ಮಾಡ್ಕೊಳಕ್ಕೆ ಇದನ್ನು ಮಾಡಿದಾರಲ್ಲ, ಆ ಟೈಮಲ್ಲಿ ನಿಮ್ಗೆ ಬ್ರೈನ್ ವಾಶ್ ಮಾಡಿದ್ರು ಇದನ್ನು ಮಾಡಿದ್ರು ಅಂತ, ಆ ಟೈಮಲ್ಲಿ ಯಾರು ಮೌಲ್ವಿಗಳಾಗಲಿ ಇಂಥವ್ರು ಯಾರು ಇದ್ರು ಅವ್ರ ಧರ್ಮಗಳು? ಇಲ್ರಿ, ಯಾರು ಇದ್ದಿದ್ದಿಲ್ಲ. ಯಾರು ಬಂದು ಪ್ರೆಸರ್ ಮಾಡಿದ್ರು? ಮದುವೆ ಮಾಡ್ಕೊಳ್ಳು ಅಂತ ಒತ್ತಾಯ ಮಾಡಿದವ್ರು ಯಾರು? ಹುಡುಗ ಮತ್ತು ಅವ್ರ ತಂದೆ ತಾಯಿ. ಅಲ್ಲ ನೀವೇ ಹೇಳಿದ್ರಿ ಅವ್ರ ತಂದೆ ತಾಯಿ ಒಪ್ಪಿಲ್ಲ ಅಂತ ಸ್ಟೇಟ್ಮೆಂಟ್ ಅವ್ರ ಥ್ರೂಲಿ ಹೇಳಿದಾಗ ನಾ ಹೇಳಿದ್ದೆ ರೀ. ಈ ಸೂಸೈಡ್ ಅಟೆಂಪ್ಟ್ ಇದ್ರು ಒಂದಿಷ್ಟು ಕೈ ಕೊಯ್ಕೊಂಡಿರೋದು ಅದೆಲ್ಲ ಸತ್ಯನಾ? ಮತ್ತೆ ಏನದ್ರಿ ಅವ್ರು ಹೇಳಿದಾಗ ನಾನು ಮಾಡಿದ್ರಿ, ಅದ ನನ್ನ ಸೆಲ್ಫ್ ಏನು ಇದ್ದಿದ್ದಿಲ್ಲ ವಿಡಿಯೋದಾಗ. ಏನು ಈ ವಿಡಿಯೋ ವೈರಲ್ ಆಗಿದ್ದಲ್ಲ, ಕೈ ಕೊಯ್ಕೊಂಡಿದ್ದು ಅವ್ರು ಹೇಳಿದಾರ ಅಂತ ಕೊಯ್ಕೊಂಡ್ರ? ಹೌದ್ರಿ. ಹ್ಯಾಂಗ್ ಮಾಡ್ಕೊಳಕ್ ಹೋಗಿದ್ರ? ಹಾಂ ರೀ. ನೇಣ್ ಹಾಕೊಳಕ? ಇಲ್ರಿ, ಹ್ಯಾಂಗ್ದೇನು ಇದಿಲ್ಲ. ಅವ್ರು ಏನು ಹೇಳಿದ್ರೆ ಅವ್ರನ್ನ ಮಾಡಿದ್ರಿ ವಿಡಿಯೋ ಮಾಡಿ ಕೊಟ್ಟಿದ್ರಿ. ಆ ರೀತಿ ಮಾಡ ಅಂತ ಹೇಳಿ ಹಾಂ ರೀ, ಫೋಟೋಸ್ ವಿಡಿಯೋಸ್ ನಾ ವೈರಲ್ ಮಾಡ್ತೀನಿ ಅಂಥೇಳಿ ಬೆದರಿಕೆ ಹಾಕಿ ನಾನು ಅವಂಗೆ ಮಾಡಿಸಿದ್ರಿ ವಿಡಿಯೋ. ಆ ಹುಡುಗನ ಮತ್ತೆ ಬೇರೆ ಹುಡುಗಿಯರ ಜೊತೆನೂ ಇದ್ದಂಥ ಸಂಪರ್ಕದ ಬಗ್ಗೆ ನಿನಗೆ ಯಾವ್ದಾದ್ರು ಮಾಹಿತಿ ಇದೆ? ಇಲ್ಲ ರೀ, ನಂಗೆ ಮಾಹಿತಿ ಅದ ಏನು. ಅವ್ನು ಕಾಲೇಜ್ನಲ್ಲಿರುವಂಥ ವಿದ್ಯಾರ್ಥಿನಿಗಳ ಜೊತೆ ಅವನು ಸಲಿಗೆಯಿಂದ ಇರೋದು, ಅವ್ರಿಗೆ ಬೆನ್ನತ್ತೋದು? ಇಲ್ಲ ರೀ, ಅದು ನಂಗೆ ಗೊತ್ತಿಲ್ಲ. ಈಗ ಈಗ ಯಾಕಂದ್ರೆ ಅವ್ನು ಜೈಲಿಗೆ ಹೋಗಿದ್ದಾನೆ, ಈಗ ಮುಂದೆ ಏನಾಗ್ಬೇಕಂತಾರೆ? ನಂಗೆ ನ್ಯಾಯ ಸಿಗ್ಬೇಕು ರೀ. ಅಂದ್ರೆ ನಂಗೆ 4 ಕಡೆನೂ ನಾನು ಹೋಗಿದ್ದೀನಿ. SP-ದಾಗೂ ಮಾತಾಡಿದ್ದೀನಿ, ಪ್ರೆಸ್ದಾಗೂ ಮಾತಾಡಿದ್ದೀನಿ, ಮತ್ತು ಈಗ ಇನ್ಸ್ಪೆಕ್ಟರ್ ಅವ್ರ ಕೈಶಾಪುರ ಅಲ್ಲಿನೂ ಮಾತಾಡೀನಿ. ನಂಗೆ ನ್ಯಾಯ ಬೇಕಂತ. ಅಲ್ಲ ನೀವು ಈಗ ಇದೇನು ಇವಾಗೆ ಪ್ರೀತಿ ಮಾಡಿದ್ದ ಅಥವಾ ಇದೇನೋ ಅವ್ರಾದ್ರಿಗೆ ಟ್ರ್ಯಾಪ್ ಮಾಡಿದ್ದ? ಏನು ಲವ್ ಜಿಹಾದ್ ಅಂತಾರೆ, ಏನದ? ಟ್ರ್ಯಾಪ್ಡ್ ರೀ, ಲವ್ ಜಿಹಾದ್ ರೀ, ಟ್ರ್ಯಾಪ್ಡ್ ರೀ. ಯಾವ ರೀತಿ? ಅಂದ್ರೆ ನಾಗೆ ಇದನ್ನ ಮಾಡಿಲ್ಲ ರೀ, ಅವ್ರಾಗೇನ ನನಗೆ ಇದನ್ನ ಮಾಡಿದೆ, ಟ್ರ್ಯಾಪ್ ಮಾಡಿದ್ದೆ. ಪರಿಚಯ ಮಾಡ್ಕೊಂಡಿದ್ದು ಅವರೇ? ಅವರೇ ರೀ. ಫ್ರೆಂಡ್ಶಿಪ್ ಅಂತ ಪರಿಚಯ ಮಾಡ್ಕೊಂಡ್ರೆ ಹೆಂಗೆ ಪರಿಚಯ ಮಾಡ್ಕೊಂಡ್ರೆ? ಹೆಂಗೆ ಐತೆ ಹೇಳ್ರಿ, ಹೆಂಗೆ ಆಯ್ತು ಅಂತ ಹೇಳಿ. ನಿಮ್ಗೆ ಹೆಂಗೆ ಅವರು ಪರಿಚಯ ಯಾವ ರೀತಿ ಆಯ್ತು? ಯಾವ ಗೆಳತಿಲಿಂದ ಆಯ್ತು, ಡೈರೆಕ್ಟ್ ಆಗಿ ನಿಂದ ಒಂದು ಪರಿಚಯ ಆಯ್ತು, ಏನಾಯ್ತು ಅಂತ? ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿತ್ತು. ಫ್ರೆಂಡ್ಶಿಪ್ ಸ್ಟಾರ್ಟ್ ಆಗಿ ಆಮೇಲೆ ಇನ್ಸ್ಟಾಗ್ರಾಮ್ದಿಂದ ಮೆಸೇಜಸ್ ಹಿಂಗೆ ಅವನಾಗೆ ಬಂದಿದ್ದ, ನಾಗೇನೆ ಏನು ಮಾಡಿಲ್ಲ, ಅವನಾಗೇನೆ ಬಂದಿದ್ದ. ಬಂದಾಗಿ ಹಾಗಾಗಿ ರಿಲೇಶನ್ಶಿಪ್ ಹಿಂಗೆ ಸ್ಟಾರ್ಟ್ ಆಗಿದ್ರಿ ಅಷ್ಟೇ. ಈಗ ಮದುವೆಗೆ ನಿಮ್ಮ ಪೇರೆಂಟ್ಸ್ ವಿರೋಧ ಮಾಡಿದ್ರೆ ಅಂತ ಹೇಳಿ ಅವಾಗ ನಿಮ್ಗೆ ಏನು ಅನ್ಸ್ತದೆ? ಅಂದ್ರೆ ಅಷ್ಟು ನನ್ಗೆ ಬ್ರೈನ್ ವಾಶ್ ಮಾಡಿದ್ರೆ, ಅಷ್ಟು ನಂಗೆ ಟ್ರ್ಯಾಪ್ ಮಾಡಿದ್ರಿ. ಇನ್ನು ನಿನಗೆ ಅವರು ಈ ನಾಜ್ ಹೋಟೆಲ್ನವ್ರು ಇರ್ಬೋದು ಅಥವಾ ಇನ್ನೊಬ್ರು ಇರ್ಬೋದು, ಇವ್ರಿಂದ ಹೆದರಿಕೆ ಐತೆ ಅನ್ನಿಸ್ತಾರೆ ನಿನ್ನ ಫ್ಯಾಮಿಲಿಗಾಗಲಿ, ನಿನ್ನ ಇದಕ್ಕೆ ಥ್ರೆಟ್ ಏನಾರು ಇದೆ ಅಂತ ಅನ್ಸುತ್ತೆ? ಎದ್ರ ಥ್ರೆಡ್? ಏನಾದ್ರು ನಿಮ್ಮ ಫ್ಯಾಮಿಲಿ ನಂಗೆ ಕ್ವಶನ್ ಇದು ನಂಗಿಲ್ಲ. ನಿನಗೇನು ಹೆದರಿಸಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ರು, ಫೋಟೋಗಳನ್ನ ವೈರಲ್ ಮಾಡ್ತೀವಿ ಅಂತ ಈಗ ಆಲ್ರೆಡಿ ಮಾಡ್ತಾ ಇದ್ದಾರೆ. ಇದು ಬಿಟ್ಟು ಜೀವದ ಬೆದರಿಕೆಯನ್ನು ಹಾಕಿದ್ದಾರೆ ಅಂತ ಹೇಳಿದ್ವಿ. ಆ ಥರದ್ದು ಇನ್ನೂ ಮುಂದಾದರೂ ಅವನ ಕಡೆಯವರಿಂದ ಅಥವಾ ಅವನ ಕಡೆಯಿಂದ ಏನಾದರೂ ಈ ಥರದ್ದು ಹೆದರಿಕೆ ಇನ್ನೂ ಇದೆಯಾ ನಿಮಗೆ? ಮಾಡ್ಬೋದು ಇವನು ಹೊರಗೆ ಬಂದ ಮೇಲೆ ಈ ಥರದ್ದು? ಹೌದ್ರಿ, ಐತ್ರಿ. ಈಗ ವಿಡಿಯೋಗಳು ಇದಾದಲ್ಲ, ಈಗ ಲಾಸ್ಟ್ ಟೈಮ್ ಇನ್ನೊಂದು ಕೇಸ್ನಲ್ಲಿ ಏನಾಯ್ತು, ಈಗ ಏನೋ ಮತ್ತೊಬ್ಬರು ದಿನ ಹಾಕಿ ಕುಡಿಸಿ ಆ ಥರ ವಿಡಿಯೋ ಮಾಡಿಸ್ಕೊಂಡಿದ್ದಾರೆ. ನಿಮ್ಮ ಪ್ರಕರಣದಲ್ಲಿ ಅದೇ ಥರ ಏನಾದರೂ ಆಗಿದೆ ಅಥವಾ? ಇಲ್ಲ ರೀ. ನೀವು ಅವ್ರ ಮೇಲೆ ಕಂಪ್ಲೇಂಟ್ ಮಾಡ್ತೀರಿ ಈಗ ಅಂತ ಜನ ಅಂದ್ರಿ? ಹೌದ್ರಿ, ಮಾಡ್ತೀನಿ. ಈ ವಿಡಿಯೋಗಳು ಈಗ ವೈರಲ್ ಆಗ್ತದೆ ಅಂದ್ರೆ 6 ತಿಂಗಳ ಹಿಂದಿಂದ ಈಗ ವೈರಲ್ ಆಗ್ತಾ ಇದೆ ಅಂದ್ರೆ ಯಾರು ಅದ್ರ ಹಿಂದೆ ಯಾರಿದ್ದಾರೆ? ಅದೇ ನಿನ್ನ ಅಂದಲ್ಲ, ಅಲ್ತಾಜ್ ಓನರ್ ಅವ್ರದ್ದು ಇದೈತಿ, ಕೈವಾಡ ಐತಿ. ಹಾಗಾಗಿ ನಾನು ಅವ್ರಿಗೆ ಕಂಪ್ಲೇಂಟ್ ಮಾಡ್ತೀನಿ. ಅಲ್ತಾಜ್ ಹೋಟೆಲ್ ಮಾಲೀಕ? ಹಾಂ ರೀ.
ಅಲ್ಲಿ ತಾಜ್ ಹೋಟೆಲ್ ಮಾಲೀಕ ಮತ್ತು ಈ ಹುಡುಗನ ನಡಕಿನ ಏನು ಸಂಬಂಧ? ಫ್ರೆಂಡ್ಸ್ ರೀ, ಅಂದ್ರೆ ಅಣ್ಣ ಅಣ್ಣ ಅಂಥೇಳಿ ಅವ್ರು ಹಂಗೆ ಆ ಥ್ರೂಲಿ ಹಿಂಗೆ ಫ್ರೆಂಡ್ಶಿಪ್ ಇದೇನಿದ್ರು ಅವ್ರು. ಫೀಸನ್ನು ಏನಿತ್ತು ಇವನ ಜೊತೆ ನೀನು ಓಡಾಡ್ತಿದ್ದಿ ಇದು ಮಾಡ್ತಿದ್ದಿ ಆ ಸಂದರ್ಭದಲ್ಲಿ ಅವನ ಫ್ರೆಂಡ್ಸ್ ಇನ್ನುಳಿದ ಹಿಂದೂ ಹುಡುಗಿಯರ ಜೊತೆ ಏನಾದರೂ ಒಂದು ಈ ಥರ ನಿಮ್ಗೆ ಯಾವ ರೀತಿ ಟ್ರ್ಯಾಕ್ ಮಾಡಿದ್ರು, ಆ ಥರ ಮಾಡಿದ್ದು ಏನಾದರೂ ಘಟನೆಗಳು ಇಲ್ರಿ, ನಿಮ್ಮ ಫ್ರೆಂಡ್ಸ್ ಒಳಗಾಗಲಿ ನಿಮ್ಮ ಫ್ರೆಂಡ್ಸಿಗೆ ಕರ್ಕೊಂಡು ಬಾ, ನನ್ನ ಫ್ರೆಂಡ್ಸಿಗೆ ಇಂಟ್ರೊಡ್ಯೂಸ್ ಮಾಡಿಸು, ಈ ಥರ ಏನಾದರೂ? ಏನಿಲ್ರಿ ಹಂಗೇನಿಲ್ಲ. ಆಯ್ತಾ?